ಹಲೋ ನಮಸ್ತೆ, ವೆಲ್ಕಮ್ ಟು ಕ್ಲಾಸ್ ಟುಡೇ. ಸೊ ಇವತ್ತು ನಾವು ಚಾಪ್ಟರ್ 4ಅಲ್ಲೇ ಕಂಟಿನ್ಯೂಷನ್ ಮಾಡ್ತಾ ಇರುವಂಥದ್ದು ವೆರಿ ಸ್ಮಾಲ್ ಕಾನ್ಸೆಪ್ಟ್. ನಾವು ನಿನ್ನೆ ಕೋರ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಬೇರೆ ಬೇರೆ ಕ್ಲಾಸಸ್ ಆಫ್ ಕೋರ್ಟ್ಸ್ ಯಾವುದು ಅಥವಾ ಅವರ ಪವರ್ಸ್ ಏನು ಹೇಳುವಂಥ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಅದರದ್ದು ಕಂಟಿನ್ಯೂಡ್ ಪೋರ್ಷನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮತ್ತು ಪೊಲೀಸ್ ಹೇಳುವಂಥ ಎರಡು ಕಾನ್ಸೆಪ್ಟ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದಾವೆ. ಓಕೆ, ಸೊ ತುಂಬ ಡೀಟೇಲ್ಡ್ ಆಗಿ ಅಂತಲ್ಲ, ಬಟ್ ಬೇಸಿಕ್ ಅದೇನು ಹೇಳ್ತಾರೆ, ಏನು ಚೇಂಜಸ್ ಆಗಿದೆ ಹೇಳುವಂಥದ್ದು ನೋಡ್ಕೊಳ್ಳೋಣ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂದರೆ ಯಾರು? ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂದರೆ ಯೂಶ್ವಲಿ ಕೋರ್ಟ್, ಈಗ ಒಂದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಈಗ ಒಂದು ಕೋರ್ಟ್ ಇದೆ, ಆರೋಪಿ ಇದ್ದಾನೆ, ಈ ಆರೋಪಿ ಅಪರಾಧ ಮಾಡಿದ್ದಾನೆ ಹೇಳುವಂಥದ್ದು. ಆ್ಯಕ್ಚುಲಿ ಅವನು ಯಾರೋ ಒಬ್ಬನೇ ಸಾಯಿಸಿರ್ತಾನೆ, ಮರ್ಡರ್ ಮಾಡಿರ್ತಾನೆ. ಈ ಮರ್ಡರ್ ಮಾಡಿದರೆ ಯಾರು ವಿಕ್ಟಿಮ್ ಇರ್ತಾರೆ, ಅವನು ಹೋಗಿ ಕೇಸ್ ಕಂಪ್ಲೇಂಟ್ ಕೊಡ್ತಾನಲ್ವಾ, ಅಂದರೆ ಅವನ ಸಂಬಂಧಿಕರು ಯಾರಾದರೂ ಕಂಪ್ಲೇಂಟ್ ಕೊಡ್ತಾರೆ. ಸೊ ಇವರು ಕೇಸ್ ನಡೆಸುವಂಥದ್ದಲ್ಲ, ಇವರ ಬದಲು ಸ್ಟೇಟೇ ಕೇಸ್ ನಡೆಸುತ್ತೆ, ಗೌರ್ಮೆಂಟೇ ಕೇಸ್ ನಡೆಸುತ್ತೆ. ಯಾಕೆಂದರೆ ಇವು ಮಾಡೋ ಅಪರಾಧ ಏನಿದೆಯಲ್ಲ, ಅದು ಇಡೀ ಸಮಾಜದ ವಿರುದ್ಧ ಮಾಡಿರುವಂಥ ಒಂದು ಅಪರಾಧ ಆಗಿರುತ್ತೆ. ಅದಕ್ಕೋಸ್ಕರ ಇಂಡಿವಿಜುವಲ್ ವ್ಯಕ್ತಿಗಳು ಕೇಸ್ ನಡೆಸುವಂಥದ್ದಲ್ಲ, ಇದರಲ್ಲಿ ಸ್ಟೇಟೇ ತನ್ನ ಜವಾಬ್ದಾರಿ ಅಂತೇಳಿ ಕೇಸ್ ನಡೆಸುತ್ತೆ. ಇಲ್ಲಾಂದರೆ ನಮ್ಮ ಇದ್ರ ಕೇಸಸ್ಸೆಲ್ಲ ಏನಾಗುತ್ತೆ, ಸಿವಿಲ್ ಸೂಟ್ಸಲ್ಲೆಲ್ಲ ಇಂಡಿವಿಜುವಲ್ ಪ್ರೈವೇಟ್ ಪಾರ್ಟೀಸ್ಗಳ ಕೇಸ್ ಅಲ್ವಾ, ಮುನಿಯಪ್ಪ ವರ್ಸಸ್ ರಂಗಪ್ಪ ಅಥವಾ ಸುರೇಶ್ ವರ್ಸಸ್ ರಮೇಶ್ ಈ ರೀತಿ ಇರುತ್ತೆ. ಬಟ್ ಇಲ್ಲೇನು ಸ್ಟೇಟ್ ವರ್ಸಸ್ ದ ಅಕ್ಯೂಸ್ಡ್ ಅಂತ ಇರುವಂಥದ್ದು ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ. ಸೊ ಈ ಸ್ಟೇಟ್ ಹೇಳುವಂಥದ್ದು ಅದೇ ಯಾರದು, ಅದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಲ್ವಾ. ಕೇಸನ್ನು ಮಾಡುವಂಥದ್ದೆಲ್ಲ ಕೂಡ ಅದರ ವಕೀಲರು ಎಲ್ಲ ಪ್ರಾಸಿಕ್ಯೂಟರ್ಸ್, ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ. ಸೊ ಅವರು ನಡೆಸುವಂಥದ್ದು. ಸೊ ಅದರದ್ದು ಇದು ಕೂಡ ಎಷ್ಟು, ದೆ ಹ್ಯಾವ್ ಟು ಪ್ರೂವ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್, ಎಲ್ಲ ಸಂಶಯಾತೀತವಾಗಿ, ಯಾವುದೇ ಸಂಶಯವಿರದೆ ಇದೇ ವ್ಯಕ್ತಿ ಅಪರಾಧ ಮಾಡಿದಾನೆ ಹೇಳುವಂಥ ಬಲವಾಗಿ ಸಾಬೀತುಪಡಿಸ್ಬೇಕಾಗತ್ತೆ. ಸೊ ಅಂಥ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ. ಸೊ ಅದರ ಇವನ ಪರವಾಗಿ ವಾದ ಮಾಡುವಂಥವ್ರು ಯಾರು, ಡಿಫೆನ್ಸ್ ಕೌನ್ಸಿಲ್ ಆಗಿರ್ತಾರೆ. ಇವನ ಪರವಾಗಿ, ಅಕ್ಯೂಸ್ ಪರವಾಗಿ ವಾದ ಮಾಡೋರು ಡಿಫೆನ್ಸ್ ಕೌನ್ಸಿಲ್ ಆಗಿರ್ತಾರೆ, ಆಯಿತಾ. ಸೊ ಇದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಇದು ಡಿಫೆನ್ಸ್ ಕೌನ್ಸಿಲ್ ಅಂತ ಹೇಳಿ ನಾವು ತಿಳ್ಕೊಂಡ್ರೆ. ಈಗ ನೋಡಿ, ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಹೇಳಿ ನಾವು ಏನಂತ ನೋಡಿದ್ವಿ. ಸೊ ಅವರಲ್ಲಿ ಯಾವ್ಯಾವ ಕ್ಯಾಟಗರಿ ಇದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸಲ್ಲೇ ನಾವು ನೋಡುವಂಥದ್ದಾದರೆ ಹೈಕೋರ್ಟಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕೂಡ ಇದ್ದಾರೆ, ಹಾಗೂ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೆಷನ್ಸ್ ಕೋರ್ಟ್ ಇರುತ್ತಲ್ಲ ಆ ಲೆವೆಲ್ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ. ಇನ್ನು ಅಸಿಸ್ಟೆಂಟ್ಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಅವರು JMFC ಕೋರ್ಟ್ಸ್ಗಳಲ್ಲಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ಗಳಲ್ಲಿ, CJM ಕೋರ್ಟ್ಸ್ಗಳೆಲ್ಲ ಕೇಸನ್ನು ನಡೆಸುವಂಥವ್ರು. ಇನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಹೇಳಿ ಸಪ್ರೇಟಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಿಗೋಸ್ಕರನೇ ನಿಯೋಜನೆಗೊಂಡಂಥವ್ರು ಇರ್ತಾರೆ, ಅಭಿಯೋಜಕರು ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ವಿಶೇಷ ಸರ್ಕಾರಿ ಅಭಿಯೋಜಕರು, ಸಹಾಯಕ ಸರ್ಕಾರಿ ಅಭಿಯೋಜಕರು, ಇವರು ಅಭಿಯೋಜಕರು ಅಂತ ಹೇಳಿ ತಗೊಳ್ಬೋದು. ಸೊ ಇವರೆಲ್ಲ ಬೇರೆ ಬೇರೆ ತರಹದ ಪ್ರಾಸಿಕ್ಯೂಟರ್ಸ್. ಇನ್ನು ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಒಂದು ಡಿಪಾರ್ಟ್ಮೆಂಟ್ ಇದೆ. ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳುವಂಥದ್ದು ಮೊದಲಿತ್ತು. ಈಗ ಈ ಒಂದು BNSS ಪ್ರಕಾರ ದಿಸ್ ಹ್ಯಾಸ್ ಬಿನ್ ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ಎಕ್ಸ್ಪಾಂಡ್ ಮಾಡಿದ್ದಾರೆ, ಅದರದ್ದು ಸ್ಕೋಪನ್ನು ಎಕ್ಸ್ಪಾಂಡ್ ಮಾಡಿದ್ದಾರೆ, ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳುವಂಥದ್ದು, ಆಯಿತಾ. ಸೊ ನೋಡೋಣ ಏನೇನೋ ಹೇಳುತ್ತೆ ಅಂತ ಹೇಳಿ ನೋಡೋಣ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಬಂದಾಗ ಓಕೆ, ಸೊ ನಾನು ಅಂದ್ಕೊಂಡಿರ್ತೇನೆ ನಿಮಗೆ ಇಲ್ಲಿ ಇದು ಕಾಣ್ತಾ ಇದೆ ಅಂತ ಹೇಳಿ. ಫಸ್ಟ್ ನೋಡೋಣ ಅವರ ಕ್ವಾಲಿಫಿಕೇಷನ್ಸ್ ಏನು ಅಂತ ಹೇಳಿ. ಪಬ್ಲಿಕ್ ಪ್ರಾಸಿಕ್ಯೂಟರು ಹಾಗೆ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ ಅಲ್ವಾ, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ದು ಹೈಕೋರ್ಟ್ ಲೆವೆಲಲ್ಲಿ ಒಬ್ಬರು ಮೇನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವ್ರ ಜೊತೆ ಇನ್ನೂ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿಕ್ಕೆ ಏನಾಗಿರಬೇಕು, ಮಿನಿಮಮ್ 7 ವರ್ಷ ಪ್ರಾಕ್ಟೀಸ್ ಆಗಿರಬೇಕು, ಮಿನಿಮಮ್ 7 years ಪ್ರಾಕ್ಟೀಸ್ ದೇ ಮಸ್ಟ್ ಬಿ ಹ್ಯಾವಿಂಗ್, ಆಯಿತಾ. ಸೊ ಇವರಿಗೂ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋರಿಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತಲೇ ಹೇಳ್ತಾರೆ, ಬಟ್ ದೇ ವಿಲ್ ಬಿ ಪ್ರಾಕ್ಟೀಸಿಂಗ್ ಇನ್ ದಿ ಹೈಕೋರ್ಟ್. ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುವಂಥದ್ದು, ಯಾಕೆಂದರೆ ಅವರ ವಕೀಲರಲ್ವಾ, ಸೊ ಅವರು ಅಪಾಯಿಂಟ್ ಮಾಡ್ತಾರೆ. ಇನ್ನು ಬೇರೆ ಏನಂತಂದರೆ ಹೈಕೋರ್ಟ್ ಹಾಗೆ ಅಪಾಯಿಂಟ್ ಮಾಡೋದಿಲ್ಲ, ಹೈಕೋರ್ಟನ್ನು ಕನ್ಸಲ್ಟ್ ಮಾಡ್ಕೊಂಡು ಅಪಾಯಿಂಟ್ ಮಾಡ್ತಾರೆ. ಒಂದೇ ಸಲ ಅಪಾಯಿಂಟ್ ಮಾಡ್ತಾರೆ ಅಂತಲ್ಲ, ದೇ ವಿಲ್ ಕನ್ಸಲ್ಟ್ ವಿತ್ ದಿ ಹೈಕೋರ್ಟ್. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ ಹೈಕೋರ್ಟ್ ಇದನ್ನು ನಾವು ನೋಡಿದ್ವಿ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಬೇಕಾಗತ್ತೆ, ಅಲ್ಲೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟ್ರೇ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ ಡಿಸ್ಟ್ರಿಕ್ಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ ಡಿಸ್ಟ್ರಿಕ್ಟ್, ಇದೆರಡನ್ನು ನಾವಿಲ್ಲಿ ಕಾಣ್ತೇವೆ. ಅವರು ಸೆಷನ್ಸ್ ಕೋರ್ಟಲ್ಲಿ ಇರುವಂಥದ್ದು ಅಲ್ವಾ. ಸೊ ಸೆಷನ್ಸ್ ಕೋರ್ಟಲ್ಲಿ ಇರುವಂಥವರು ಏನಂತಾಯಿತು,
ಅವರು ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ ಡಿಸ್ಟ್ರಿಕ್ಟ್ ಅಂತ ಹೇಳಿ. ಸೊ ನೋಡಿ 7 ವರ್ಷಕ್ಕಿಂತ ಮಿನಿಮಮ್ 7 ವರ್ಷ ಪ್ರಾಕ್ಟೀಸ್ ಇರಬೇಕು. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಲಿ, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಲಿ, ಅವರು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಲಿ, ಅವರನ್ನು ಕ್ವಾಲಿಫಿಕೇಷನ್ ಅಂದರೆ ಮಿನಿಮಮ್ 7 ವರ್ಷ ಅವರಿಗೆ ಪ್ರಾಕ್ಟೀಸ್ ಆಗಿರಬೇಕು. ಇದು ಒಂದು ಕ್ಯಾಟಗರಿ. ಹಾಗೂ ಅವ್ರನ್ನ ಅಪಾಯಿಂಟ್ ಮಾಡುವಂಥವ್ರು ಯಾರು? ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ಒಂದು ಡಿಫ್ರೆನ್ಸ್ ಏನಂತಂದರೆ ಈ ಕೋರ್ಟಲ್ಲಿ ಅಪಾಯಿಂಟ್ ಮಾಡಿರ್ತಾರಲ್ಲ ಹೈಕೋರ್ಟ್, ಸೊ ಅದನ್ನು ಕನ್ಸಲ್ಟೇಷನ್ ವಿತ್ ದಿ ಹೈಕೋರ್ಟ್ ಮಾಡ್ತಾರೆ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಪಾಯಿಂಟ್ ಮಾಡಬೇಕಂತಾದರೆ ಒಂದು ಪ್ಯಾನಲ್ ಇರುತ್ತೆ, ಆಯಿತಾ. ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ DC ಇರ್ತಾರಲ್ವ, ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತು ಸೆಷನ್ಸ್ ಜಡ್ಜ್ ಅವರು ಆ ಪ್ಯಾನಲ್ ಆಫ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ, ಅವರನ್ನು ಇದರಲ್ಲಿ ಅಪಾಯಿಂಟ್ ಮಾಡ್ತಾರೆ. ಈಗ ಒಂದು ವೇಳೆ ಪ್ಯಾನಲ್ ಇಲ್ಲ ಅಂದರೆ ಮತ್ತೇನು ಹಾಗಿದ್ರೆ? ಸ್ಟೇಟ್ ಈಗ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ನೇ ಇದೆ, ಅದರಲ್ಲಿ ಹಲವಾರು ಪ್ರಾಸಿಕ್ಯೂಟರ್ಸ್ಗಳು ಆಲ್ರೆಡಿ ಇರ್ತಾರೆ ಅಲ್ವಾ. ಸೊ ಅವರ ಪ್ರಮೋಷನ್ ಬೇಸಿಸ್ ಮೇಲೆ ಅವರನ್ನು ಅಪಾಯಿಂಟ್ ಮಾಡ್ತಾರೆ ಅಷ್ಟೇ, ಸಿಂಪಲ್. ಇವ್ರನ್ನ ಅಪಾಯಿಂಟ್ ಮಾಡಿ ಸಪ್ರೇಟಾಗಿ ಒಂದು ಸ್ಪೆಷಲ್ ಪ್ಯಾನಲ್ ಮಾಡಿರ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತು ಸೆಷನ್ಸ್ ಜಡ್ಜ್ ಸೇರಿಕೊಂಡು. ಅಥವಾ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ, ಅದು ರೆಗ್ಯುಲರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದೆ. ಸೊ ಅವರಲ್ಲೇ ಯಾರು ಸೀನಿಯಾರಿಟಿ ಲೆವೆಲಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಿರ್ತಾರೆ ಅಂಥವ್ರನ್ನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಫ್ ದಿ ಡಿಸ್ಟ್ರಿಕ್ಟ್ ಮತ್ತು ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂತ ಹೇಳಿ ಅಪಾಯಿಂಟ್ ಮಾಡುತ್ತೆ ಅಂತ ಅಷ್ಟೇ, ಆಯಿತಾ. ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಇಲ್ಲ. ವಾಟ್ ಎವರ್ ಇಟ್ ಈಸ್, ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರಲಿ, ಮಿನಿಮಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕ್ವಾಲಿಫಿಕೇಷನ್ 7 years ಆ್ಯಸ್ ಅಡ್ವೊಕೇಟ್, ಆಯಿತಾ. 7 years ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಆಗಿರಬೇಕು, ಅಂಥವ್ರನ್ನ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳುವಂಥದ್ದು. ಇನ್ನು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡೋಣ. ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲಿ ಇದು ಮಾಡುವಂಥದ್ದು? ಮ್ಯಾಜಿಸ್ಟ್ರೇಟ್ ಕೋರ್ಟ್ಸಲ್ಲಿ ಅಪಾಯಿಂಟ್ ಆಗುವಂಥದ್ದು, ಆಯಿತಾ. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೇಸ್ ನಡೆಸ್ತಾರೆ. ಸೊ ನಾರ್ಮಲಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಈಗ ನಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟನ್ನು ಇರ್ತಾರೆ. ಒಂದು ವೇಳೆ ಅವರು ಆ ರೀತಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲ ಅಂತಾದರೆ ಯಾರನ್ನು ಬೇಕಾದರೂ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅಪಾಯಿಂಟ್ ಮಾಡ್ಬೋದಂತೆ, ಆಯಿತಾ. ಬಟ್ ಅಪಾಯಿಂಟ್ ಮಾಡಿ ವಿದಿನ್ 14 days ದೇ ಹ್ಯಾವ್ ಟು ನೋಟಿಫೈ 14 ದಿನದೊಳಗೆ ಅವರು ನೋಟಿಫೈ ಮಾಡಬೇಕು. ಹಾಗೆ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಅಲ್ವಾ, ಪೊಲೀಸ್ ಆಫೀಸರ್ನೇ ಕೆಲವು ಸಲ APP ಆಗಿ ಅಪಾಯಿಂಟ್ ಮಾಡ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ಪೊಲೀಸ್ ಆಫೀಸರೇ ಹಿ ಕ್ಯಾನ್ ಆ್ಯಕ್ಟ್ ಆಸ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆದರೆ 2 ಕಂಡೀಷನ್ಸ್ ಇದೆ. ಅವರು ಇನ್ವೆಸ್ಟಿಗೇಷನಲ್ಲಿ ಭಾಗ ಆಗಿರಬಾರ್ದು, ಪ್ಲಸ್ ಮಿನಿಮಮ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇರಬೇಕು. ಅವರ ರ್ಯಾಂಕ್ ಏನಿದೆ ಮಿನಿಮಮ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇರಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಓಕೆನಾ. ಸೊ ನೋಡಿ, ಸರಿ ಅರ್ಥ ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರು ಆಲ್ರೆಡಿ ಪಬ್ಲಿಕ್ ಇದರಿಂದನೇ ಇದು ಮಾಡ್ತಾರೆ. ಒಂದು ವೇಳೆ ಬೇರೆ ವ್ಯಕ್ತಿನ ಅಪಾಯಿಂಟ್ ಮಾಡಬೇಕು ಹೇಳುವಂಥದ್ದಾದರೆ, ಪೊಲೀಸ್ ಆಫೀಸರ್ನ ಹೊರತುಪಡಿಸಿ ಅಪಾಯಿಂಟ್ ಮಾಡಬೇಕಂತಾದರೆ, ಅಥವಾ ಪೊಲೀಸ್ ಆಫೀಸರ್ನ ಅಪಾಯಿಂಟ್ ಮಾಡ್ಬೋದು, ಹಾಗೇನಿಲ್ಲ. ಬಟ್ ಸ್ಟೇಟ್ ಗೌರ್ಮೆಂಟ್ಗೆ 14 ದಿನದೊಳಗೆ ಇಂಟಿಮೇಟ್ ಮಾಡಬೇಕಾಗತ್ತೆ. ಪ್ಲಸ್ ಪೊಲೀಸ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾ, ಪೊಲೀಸ್ ಆಫೀಸರ್ನೇ APP ಆಗಿ ಅಪಾಯಿಂಟ್ ಮಾಡಬೇಕಾ? ನೋಡಿ, ಅವರೇ ಇನ್ವೆಸ್ಟಿಗೇಷನ್ ಮಾಡೋದು, ಅವರೇ APP ಆಗಿ ಕೇಸ್ ನಡೆಸೋದು ಸರಿ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಆ ಇನ್ವೆಸ್ಟಿಗೇಷನಲ್ಲಿ ಭಾಗ ಆಗಿರಬಾರ್ದು ಆ ಪೊಲೀಸ್. ಅದು ಹಿ ಶುಡ್ ನಾಟ್ ಬಿ ಬಿಲೋ ದ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್ ರ್ಯಾಂಕ್ಗಿಂತ ಕಮ್ಮಿ ಇರಬಾರ್ದು ಅಂತ. ಈಗ ನಾರ್ಮಲಿ ಇದು ನಮ್ಮ ಕರ್ನಾಟಕದಲ್ಲೆಲ್ಲ ಆಗೋದಿಲ್ಲ, ಯಾಕೆಂದರೆ ನಮ್ಮ ಇದರಲ್ಲಿ ಆಲ್ರೆಡಿ ಅಪಾಯಿಂಟೆಡ್ APPಗಳಿರ್ತಾರೆ. ಅಪಾಯಿಂಟೆಡ್ ಪ್ರಾಸಿಕ್ಯೂಟರ್ಸ್ಗಳು APP ಎಕ್ಸಾಮೇ ಆಗತ್ತೆ ಅಲ್ವಾ. ಅಪಾಯಿಂಟೆಡ್ APP ಎಕ್ಸಾಮ್ ಅದರಲ್ಲೇ ಅವ್ರ ಪ್ರಕಾರನೇ ಅಪಾಯಿಂಟ್ ಆಗ್ತಾರೆ. ಬಟ್ ಇದೇನು ಗೊತ್ತಾ, ಎಲ್ಲ ಡಿಸ್ಟ್ರಿಕ್ಟ್ಲಲ್ಲೂ ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೋಸ್ಕರ ಹೀಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಲಿಕ್ಕೆ ಅವರು ಯಾವುದೇ ಕೋರ್ಟಲ್ಲಿ ಅಪಾಯಿಂಟ್ ಆಗ್ಬೋದು. ಈಗ ತುಂಬ ಸೀರಿಯಸ್ ಕೇಸ್ಗಳಿರ್ತವೆ, ಆವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡ್ತಾರೆ, ಬರೀ ಆ ಕೇಸಿಗೋಸ್ಕರ ಮಾತ್ರ. ಇಲ್ಲಾಂದರೆ ನಾರ್ಮಲ್ ಏನು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಯಾವ್ಯಾವ ಕೇಸ್ಗಳಿರ್ತವೆ ಅವುಗಳನ್ನೆಲ್ಲ APPಗಳು ನಡೆಸ್ತಾರೆ. ಸೆಷನ್ಸ್ ಕೋರ್ಟಲ್ಲಿ ಯಾವ್ಯಾವ ಕ್ರಿಮಿನಲ್ ಕೇಸ್ಗಳಿರ್ತವೆ ಅವುಗಳನ್ನೆಲ್ಲ ಕೂಡ PP ನಡೆಸ್ತಾರೆ. ಬಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ಕೇಸ್ ಅಥವಾ ಸೆಟ್ ಆಫ್ ಕೇಸಸ್ಗೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಬಟ್ ಅಂಥ ಅಡ್ವೊಕೇಟು ಎಷ್ಟು ಪ್ರಾಕ್ಟೀಸ್ ಇರಬೇಕು? ಮಿನಿಮಮ್ 10 years ಪ್ರಾಕ್ಟೀಸ್ ಇರಬೇಕು. PP ಜಾಸ್ತಿ ಆ ಅಡ್ವೊಕೇಟಾಗಿ ಕಂಟಿನ್ಯೂಸ್ 10 ವರ್ಷ ಪ್ರಾಕ್ಟೀಸ್ ಇರಬೇಕಾಗತ್ತೆ ಅವರಿಗೆ, ಆಯಿತಾ. ಸೊ ಬೇರೆ ಯಾವುದೇ ಕ್ಯಾಟಗರಿ ಆಫ್ ಕೇಸಸ್ ಕೂಡ ಅವರನ್ನು ಅಪಾಯಿಂಟ್ ಮಾಡ್ಬೋದು. ಇದು ಒಂದು
ಕ್ಲಾಸಿಫಿಕೇಷನ್ ಅಂತ ಹೇಳ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ನೊಂದು ಬರುತ್ತೆ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ, ಅದನ್ನು ಸರಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲು ಕೂಡ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಇತ್ತು, ಒಂದು ಡಿಪಾರ್ಟ್ಮೆಂಟ್ ಥರ. ಬಟ್ ಈಗ ಏನು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಆ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನನ್ನು ಸೇರಿಸಿದ್ದಾರೆ. ಸೊ ಅಂದರೆ ಆದಷ್ಟು ಅದು ಕ್ಲಾರಿಟಿಯಾಗಿ ಸಿಗತ್ತೆ ಅಂತ ಹೇಳಿ. ಸೊ ಆಲ್ರೆಡಿ ವಿ ಹ್ಯಾಡ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂತ ಇತ್ತು, ಸೆಕ್ಷನ್ 25A CRPCಲಿ ಇತ್ತು. ಈಗ ಅದನ್ನು ಇನ್ನೂ ಸ್ಟ್ರಕ್ಚರ್ಡ್ ಮಾಡಿ ಇನ್ನೂ ಜಾಸ್ತಿ ಜನ ಆಫೀಸರ್ಸ್ಗಳು, ಜಾಸ್ತಿ ಜನ ಪಿಗಳನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸೊ ಈ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಬಂದಾಗ ಹೇಗೆ ಎಸ್ಟಾಬ್ಲಿಷ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ರಾಜ್ಯದ ಸ್ಟೇಟ್ ಲೆವೆಲಲ್ಲಿ ಆ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಯಾರ್ಯಾರು ಇರ್ತಾರೆ, ಅದರಲ್ಲಿ ಡೈರೆಕ್ಟರ್, ಆಯಿತಾ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಪ್ಲಸ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಇರ್ತಾರೆ. ಇಲ್ಲಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ನು ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ನು ಸ್ಟೇಟ್ ಲೆವೆಲಲ್ಲಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಈಗ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೇಳಿದ್ದಾರೆ. ನೋಡಿ, ಸ್ಟೇಟ್ ಗೌರ್ಮೆಂಟು ಎಷ್ಟು ನಮ್ಗೆ ಡಿಸ್ಟ್ರಿಕ್ಟ್ ಅಂತ ಒಂದೇ ಕಾಣ್ಬೋದು, ಆದರೆ ಎಷ್ಟು ಡಿಸ್ಟ್ರಿಕ್ಟ್ಸ್ಗಳಿವೆ ಕರ್ನಾಟಕದಲ್ಲಿ ಅಲ್ವಾ. ಪ್ರತಿ ಜಿಲ್ಲೆಯಲ್ಲೂ ಸಹ ಆ ಜಿಲ್ಲಾವಾರು ಪ್ರಾಸಿಕ್ಯೂಷನ್ ಡೈರೆಕ್ಟರೇಟನ್ನು ನಿಯೋಜನೆ ಮಾಡಬೇಕು, ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದು ಸ್ಟೇಟ್ ಗೌರ್ಮೆಂಟೇ ಮಾಡುತ್ತೆ. ಬಟ್ ಅದರಲ್ಲಿ ಯಾರಿರ್ತಾರೆ, ಅದರಲ್ಲಿ ಡೈರೆಕ್ಟರ್ ಇರೋದಿಲ್ಲ, ಅದರಲ್ಲಿ ಈ ಡೆಪ್ಯೂಟಿ ಡೈರೆಕ್ಟರು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್. ಇದೆಲ್ಲ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ, ಯಾಕೆಂದರೆ ಇದು ಕಂಪ್ಲೀಟ್ಲಿ ರೀಸ್ಟ್ರಕ್ಚರ್ ಆಗಿದೆ, ರೀಆರ್ಗನೈಸೇಷನ್ ಆಗಿದೆ ಈ ಹೊಸದಾದ ಒಂದು ಕಾನ್ಸೆಪ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಿದ್ದೇನೆ, ಆಯಿತಾ. ಸೊ ಸರಿ ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಡೈರೆಕ್ಟರ್ಸ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ದ ಎಸ್ಟಾಬ್ಲಿಷ್ಮೆಂಟ್. ಇನ್ನು ಎಲಿಜಿಬಿಲಿಟಿ ಏನಿರಬೇಕು, ಎಲಿಜಿಬಿಲಿಟಿ ಈಗ ಡೈರೆಕ್ಟರ್ ಇರಲಿ ಅಥವಾ ಡೆಪ್ಯೂಟಿ ಡೈರೆಕ್ಟರ್. ಈಗ ನಾವು 3 ರೀತಿಯ ಕ್ಯಾಟಗರಿ ನೋಡಿದ್ವಿ ಅಲ್ವಾ, ಒಂದು ಡೈರೆಕ್ಟರ್, ಇನ್ನೊಂದು ಡೆಪ್ಯೂಟಿ ಡೈರೆಕ್ಟರ್, ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್. ಈ 3 ಹುದ್ದೆಗಳನ್ನ ನೋಡಿದ್ವಿ. ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಲಿಕ್ಕೆ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಆಗಲಿಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು, ಮಿನಿಮಮ್ 15 ವರ್ಷ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಇರಬೇಕು ಅಥವಾ ಸೆಷನ್ಸ್ ಜಡ್ಜ್ ಆಗಿರಬೇಕು, ಆಯಿತಾ. ಇದಾದರೂ ಒಂದು ಕ್ಯಾಟಗರಿ ಫುಲ್ಫಿಲ್ ಮಾಡಬೇಕು. ದೇ ಮಸ್ಟ್ ಬಿ ಅಟ್ಲೀಸ್ಟ್ 15 years ಪ್ರಾಕ್ಟೀಸ್ ಆಸ್ ಅನ್ ಅಡ್ವೊಕೇಟ್ ಆರ್ ಹಿ ಹ್ಯಾಸ್ ಬಿನ್ ಅ ಸೆಷನ್ಸ್ ಜಡ್ಜ್ ಆಗಿದ್ರೂ ತೊಂದರೆ ಇಲ್ಲ. ಇದ್ಯಾವುದಾದ್ರು ಒಂದು ಎಲಿಜಿಬಿಲಿಟಿ ಫುಲ್ಫಿಲ್ ಮಾಡಬೇಕು. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರಿಗೆ 7 ವರ್ಷ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಆಗಿರಬೇಕು ಅಥವಾ ಹಿ ಶುಡ್ ಹ್ಯಾವ್ ಬಿನ್ ಅ JMFC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆಗಿ ಅವರು ಕೆಲಸ ನಿರ್ವಹಿಸಿರಬೇಕು. ಹೀಗಿದ್ರೆ ಮಾತ್ರ ಅಪಾಯಿಂಟ್ ಮಾಡ್ಬೋದು. ಸೊ ಅಗೇನ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಡೈರೆಕ್ಟರ್ಗೆ 15 ವರ್ಷ ಪ್ರಾಕ್ಟೀಸ್ ಇರಬೇಕು ಅಥವಾ ಸೆಷನ್ ಜಡ್ಜ್ ಆಗಿರಬೇಕು. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇರುವಾಗ 7 ವರ್ಷ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಇರಬೇಕು ಅಥವಾ JMFC ಆಗಿರಬೇಕು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆಗಿ ಇರಬೇಕು. ಇನ್ನು ಸಬಾರ್ಡಿನೇಷನ್, ಯಾರ ಕೆಳಗೆ ಯಾರು ಅಂಡರ್ ಯಾರು ಬರ್ತಾರೆ ಅಂತ ಹೇಳಿ ಈ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಭಾಯಿಸುವಂಥದ್ದು ಹೋಮ್ ಡಿಪಾರ್ಟ್ಮೆಂಟ್, ಗೃಹ ಇಲಾಖೆ ಅಂತ ಹೇಳ್ತಾವಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ಇನ್ ದಿ ಸ್ಟೇಟ್. ಸೊ ಇಲ್ಲಿ ನಾವು ಈ ಡೈರೆಕ್ಟರೇಟ್ ಆಫ್ ಹೋಮ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಬರುತ್ತೆ, ಆಯಿತಾ. ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬರ್ತಾರೆ, ಅವರ ಅಡಿಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬರ್ತಾರೆ, ಅವರ ಅಡಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಸೀನಿಯಾರಿಟಿ, ಸೊ ಇವರು ಟಾಪ್ ಮೋಸ್ಟ್ ಸೀನಿಯರು. ಇನ್ನು ಅದಾದ ನಂತರ ಹೈಕೋರ್ಟಲ್ಲಿ ಕೆಲಸ ಮಾಡುವಂಥ APP ಸ್ಪೆಷಲ್ ಪ್ರಾಸಿಕ್ಯೂಟರ್ಸು ಬರ್ತಾರೆ. ಅವರಾದ ನಂತರ APP ಬರೋದಿಲ್ಲ, ಸಾರಿ, ಇದು APP ಅಂದರೆ ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಆಯಿತಾ. ಇಲ್ಲಿ APP ಅಂದರೆ ಅಡಿಷ್ನಲ್, ಇಲ್ಲಿ ಅಸಿಸ್ಟೆಂಟ್. ಸೊ ಸರಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ದಿಸ್ ರೆಫರ್ಸ್ ಟು ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಸ್ಟೇಟ್ ಲೆವೆಲಲ್ಲಿ ಮಾಡುವಂತಹ PPಗಳು ನೆಕ್ಸ್ಟ್ ಬರ್ತಾರೆ. ಅದಾದ ನಂತರ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ನೆಕ್ಸ್ಟ್ ಬರ್ತಾರೆ. ಅದಾದ ನಂತರ ಲಾಸ್ಟಿಗೆ APP, ಸಬಾರ್ಡಿನೇಷನ್ ಆಫ್ APP. ಗೊತ್ತಾಯ್ತಾ? ಅಂದರೆ ಇದು ನಮಗೆ ಕ್ಯಾಟಗರಿ. ಫಸ್ಟ್ ಹೋಮ್ ಡಿಪಾರ್ಟ್ಮೆಂಟು, ಅದಾದ ನಂತರ ಡೈರೆಕ್ಟರೇಟ್ ಅಲ್ಲ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್, ಅದಾದ ನಂತರ ಡೆಪ್ಯೂಟಿ ಡೈರೆಕ್ಟರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್, ಅದಾದ ನಂತರ PP, ಅಡಿಷನಲ್ PP ಆರ್ ಸ್ಪೆಷಲ್ PP ವರ್ಕಿಂಗ್ ಇನ್ ಹೈಕೋರ್ಟ್, ಇಲ್ಲಿ PP, ಅಡಿಷನಲ್ PP ಆರ್ ಸ್ಪೆಷಲ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆ್ಯಂಡ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಲೆವೆಲಲ್ಲಿ ನಾವು ಕಾಣ್ತೇವೆ. ಇನ್ನು ನೆಕ್ಸ್ಟ್ ಏನು ಫಂಕ್ಷನ್ಸ್ ಇವರದೆಲ್ಲ, ಏನು ಫಂಕ್ಷನ್ಸು? ಈಗ ಡೈರೆಕ್ಟ್ರ್, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ.
ಡೈರೆಕ್ಟ್ರದ್ದು ಏನು ಮೇಯ್ನಾಗಿ ಸೀರಿಯಸ್ ಒಫೆನ್ಸ್ ಎಲ್ಲ ಇರುತ್ತಲ್ಲ 10 ವರ್ಷದ್ದು ಲೈಫ್ ಅಥವಾ ಡೆತ್ ಪನಿಷ್ಮೆಂಟು ಅದರದ್ದೆಲ್ಲ ಏನಾಗ್ತಿದೆ ಅಂತೇಳಿ ಮಾನಿಟರ್ ಮಾಡುವಂಥದ್ದು, ಏನು ಇವು ಸರಿ ನಡೆಸಿದಾರಾ ತಮ್ಮ ಜೂನಿಯರ್ಸ್ ಅಂತೆಲ್ಲ ನೋಡುವಂಥದ್ದು. ಹಾಗೆ ಆದಷ್ಟು ಬೇಗ ಎಕ್ಸ್ಪಿಡಿಟ್ ಪ್ರೊಸೀಡಿಂಗ್ಸ್, ಬೇಗ ಬೇಗ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಕೇಸನ್ನು ಬೇಗ ತೊಗೊಂಡು ಹೋಗಿ ಅಂತ ಹೇಳಿ ನಿರ್ದೇಶನ ಕೊಡುವಂಥದ್ದು. ಆ್ಯಂಡ್ ಟು ಗಿವ್ ಒಪಿನಿಯನ್ ಆನ್ ಫೈಲಿಂಗ್ ಆಫ್ ಅಪೀಲ್ ಫೈಲ್ ಮಾಡುವಾಗ ಲೀಗಲ್ ಒಪಿನಿಯನ್ ಕೊಡ್ತಾರಲ್ಲ, ಹೋಗಬೇಕಾ ಬೇಡವಾ ಅಂತೇಳಿ ಅದ್ರ ಬಗ್ಗೆ ಒಪಿನಿಯನ್ ಕೊಡುವಂಥದ್ದು. ಇನ್ನು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಏನು ಕೆಲಸ, ಅವರದ್ದು ಸ್ವಲ್ಪ ಲೆಸ್ ಆಫ್ ಸೀರಿಯಸ್ ಅಫೆನ್ಸ್, ಇವರಷ್ಟು ಅಲ್ಲ, 10 ವರ್ಷಕ್ಕಿಂತ ಕಮ್ಮಿ, 7 ವರ್ಷ ಪ್ಲಸ್ 10 ವರ್ಷ, 7ರಿಂದ 10 ವರ್ಷಕ್ಕಿಂತ ಆ ಪನಿಷ್ಮೆಂಟ್ ಏನಿರುತ್ತಲ್ಲ ಅದನ್ನು ಮಾನಿಟರ್ ಮಾಡುವಂಥದ್ದು, ಪೊಲೀಸ್ ರಿಪೋರ್ಟ್ನೆಲ್ಲ ಎಕ್ಸಾಮಿನ್ ಮಾಡುವಂಥದ್ದು, ಆದಷ್ಟು ಬೇಗ ಕೇಸ್ಗಳನ್ನು ಡಿಸ್ಪೋಸ್ ಆಗೋಗೆ ಮಾಡುವಂಥದ್ದು, ಅದು ಡೆಪ್ಯೂಟಿ ಡೈರೆಕ್ಟರ್ ಕೆಲಸ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ನ ಕೆಲಸ ಏನು, ಅವರು ಕೇಸಸ್ಗಳನ್ನು ಮಾನಿಟರ್ ಮಾಡ್ತಾರೆ, 7 ವರ್ಷಕ್ಕಿಂತ ಕಮ್ಮಿ ಇರುವಂಥ ಕೇಸಸ್ಗಳನ್ನು ಮಾನಿಟರ್ ಮಾಡುವಂಥದ್ದು ಇವರು, ಆಯಿತಾ. ಸೊ ಹಾಗೆ ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ ಸ್ಟಿಲ್ ಇವರೆಲ್ಲರೂ ಕೂಡ ಏನು ಡೆಪ್ಯೂಟಿ ಡೈರೆಕ್ಟ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರಲಿ, ಅವರ ಅಧಿಕಾರ ಏನಂತಂದರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಪ್ರೊಸೀಡಿಂಗ್ಸ್. ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆ ಅದಕ್ಕೆಲ್ಲ ಕೂಡ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ, ಅದನ್ನು ಕೇಸ್ ನಡೆಸುವಂಥದ್ದು. APP ಇಂದನೇ ಮಾಡಿಸ್ಬೋದು, ಆದರೆ ಇವರು ಮೇನ್ ಡೈರೆಕ್ಟರ್ ಲೆವೆಲ್ ಅಲ್ವಾ, ಸೊ ಅದಕ್ಕೋಸ್ಕರ ಅವರು ಅದನ್ನು ಸರಿಯಾಗಿ ನಿಭಾಯಿಸಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನು ಬೇರೆ ಅವರ ಪವರ್ಸ್ ಏನು ಅಂತೇಳಿ ಸ್ಟೇಟ್ ಗೌರ್ಮೆಂಟು ನೋಟಿಫೈ ಮಾಡ್ಬೋದು. ಹಾಗೆ ನೋಡಿ, ಈ ಸೆಕ್ಷನ್ ಏನಿದೆ, ಈಗ ಅಡ್ವೊಕೇಟ್ ಜನರಲ್ ಇರ್ತಾರೆ, ಆ ಒಂದು ಕೇಸಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ ಸ್ಟೇಟ್ ಇದರಲ್ಲಿ, ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಆಯಿತಾ, ಅವರಿಗೆ ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರದ್ದು ಪವರೇ ಬೇರೆ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಲ್ವಾ, ಅಡ್ವೊಕೇಟ್ ಜನರಲ್ ಅಲ್ಲ, ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ, ಸೊ ಅದಕ್ಕೋಸ್ಕರ ಅವರಿಗೆ ಇದಿಲ್ಲ, ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರ ಫಂಕ್ಷನ್ಸೇ ಬೇರೆ, ಇದೇ ಬೇರೆ. ಬಟ್ ಸಮ್ಟೈಮ್ಸ್ ಅವರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ವರ್ಕ್ ಮಾಡ್ತಾ ಇರ್ಬೋದು, ಅಂದರೆ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೋದು ಕ್ರಿಮಿನಲ್ ಕೇಸಲ್ಲಿ, ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಹೇಳ್ತೇವೆ. ಸೊ ಅಲ್ಟಿಮೇಟ್ಲಿ ಏನು, ಇವರದ್ದೆಲ್ಲ ಮಾನಿಟರ್ ಮಾಡುವಂಥದ್ದು ಕೇಸಸ್ಸು ಆದಷ್ಟು ಬೇಗ ಮುಂದುವರಿಲಿ ಅಂತ ಹೇಳಿ ಮಾಡುವಂಥದ್ದು ಇವರ ಕೆಲಸ ಆಗಿರುತ್ತೆ. ಸೊ ನಾವು ನೋಡಿದ್ವಿ ಬೇರೆ ಬೇರೆ ಹೆಡ್ಡಿಂಗಲ್ಲಿ ಸಬಾರ್ಡಿನೇಷನ್ ಹೇಗೆ, ಎಲಿಜಿಬಿಲಿಟಿ ಹೇಗಾಗತ್ತೆ, 15 ವರ್ಷ ಅಥವಾ 7 ವರ್ಷ ಪ್ರಾಕ್ಟೀಸ್ ಇರಬೇಕು, ಯಾರು ಅಂಡರ್ ಯಾರು ಬರ್ತಾರೆ ಹೇಳುವಂಥದ್ದೆಲ್ಲ ನೋಡಿದ್ವಿ. ಸೊ ಇಲ್ಲಿ ತನಕ ನಾವೇನು ನೋಡಿದ್ವಿ, PP ಸಂಬಂಧಪಟ್ಟ ಹಾಗೆ, APPಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇವರಿಗೆ 10 ವರ್ಷ ಎಲಿಜಿಬಿಲಿಟಿ ಬೇಕು, ಇವರಾದರೆ 7 ವರ್ಷ. ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆ ರೀತಿ ಏನು ಮೆನ್ಷನ್ ಮಾಡಿಲ್ಲ, ನಾರ್ಮಲ್ ನಮ್ಮ APP ಎಕ್ಸಾಮ್ ಆಗುತ್ತಲ್ಲ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕಾಗುತ್ತೆ ಆ್ಯಕ್ಚುಲಿ, ಬಟ್ 3 ರಿಂದ 4 ವರ್ಷ ಅದು ಡಿಪೆಂಡ್ಸ್, ಬೇರೆ ಬೇರೆ ಸ್ಟೇಟ್ಗಳಿಗೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಪೊಲೀಸ್ ಆಫೀಸರ್ನೂ ಬೇಕಿದ್ರೆ ಅಪಾಯಿಂಟ್ ಮಾಡಬೇಕಂತ ಆದರೆ ಆವಾಗ 14 ದಿನಗಳ ನೋಟಿಸ್ ಕೊಡಬೇಕಾಗತ್ತೆ. ಪ್ಲಸ್ ಇವರು ಹಿ ಶುಡ್ ನಾಟ್ ಹ್ಯಾವ್ ಟೇಕನ್ ಇನ್ ಇನ್ವೆಸ್ಟಿಗೇಷನ್ನು, ಮತ್ತು ಹಿ ಶುಡ್ ನಾಟ್ ಬಿ ಬಿಲೋ ದ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್. ಸೊ ಹಾಗೆ ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟಿಗೇಷನ್ ಆ್ಯಂಡ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇರಬೇಕಾಗತ್ತೆ ಮಿನಿಮಮ್, ಅದಕ್ಕಿಂತ ಕಮ್ಮಿ ಆದರೆ ಆಗೋದಿಲ್ಲ. ಇನ್ನು ಇವರು ಎಲ್ಲರಿಗಿಂತ ಮೇನ್ ಆಗಿರುವಂಥದ್ದು ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಇದೆ, ಅದರಲ್ಲಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬರ್ತಾರೆ, ಹಾಗೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬರ್ತಾರೆ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬರ್ತಾರೆ. ಈ 3 ಹೆಡ್ಗಳಿವೆ. ಒಂದು ಸ್ಟೇಟ್ ಲೆವೆಲಲ್ಲಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಇದೆ. ಸ್ಟೇಟ್ ಲೆವೆಲಲ್ಲಿರುವಂತಹ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನಲ್ಲಿ ಯಾರ್ಯಾರು ಬರ್ತಾರೆ, ಮೇನ್ ಡೈರೆಕ್ಟರು ಪ್ಲಸ್ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರು ಇರ್ತಾರೆ, ಡೆಪ್ಯೂಟಿ ಡೈರೆಕ್ಟರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ. ಓಕೆ, ಸೊ ಇವರೆಲ್ಲ ಅದನ್ನು ಕೇಸಸ್ಗಳನ್ನು ಮಾನಿಟರ್ ಮಾಡ್ತಾರೆ. ಸೊ ಇವರು 10 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇರುವಂಥದ್ದೆಲ್ಲ ಕೂಡ ಮಾನಿಟರ್ ಮಾಡ್ತಾರೆ. ಇವರು 7 ರಿಂದ 10 ವರ್ಷ ತನಕ ಪನಿಷ್ಮೆಂಟ್ ಇರೋದನ್ನು ಮಾನಿಟರ್ ಮಾಡ್ತಾರೆ. ಇವರು ಅಪ್ ಟು 7 ಇಯರ್ಸ್ ಕೇಸ್ಗಳನ್ನು ಮಾನಿಟರ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನನ್ನು ನಾವಿಲ್ಲಿ ಕಾಣ್ಬೋದು. ಓಕೆ, ಸೊ ಇದು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಪೊಲೀಸ್ ನೋಡಿ, ಪೊಲೀಸ್ ವಿಚಾರದ ಬಗ್ಗೆ ನಮ್ಮ CRPCಯಲ್ಲಿ BNS ಅಲ್ಲಿ ಬಹಳಷ್ಟು ಹೇಳಿದ್ದಾರೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸ್ ಇರ್ಬೋದು, ಅಥವಾ ಕೆಲವೊಂದು ಸಲ
ಕೆಲವೊಂದು ಪ್ರಾಹಿಬಿಟರಿ ಆರ್ಡರ್ ಮಾಡುವಂಥ ವಿಚಾರದ ಇರ್ಬೋದು, ಅಥವಾ ಡಿಸ್ಪರ್ಸಲ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ, ಈ ರೀತಿ ಹಲವಾರು ವಿಚಾರಗಳಲ್ಲಿ ಪೊಲೀಸರ ಹೆಸರು ಪ್ರಸ್ತಾಪ ಆಗಿರುತ್ತೆ. ಸೊ ಪೊಲೀಸ್ ಹೇಳುವಂತಹ ಒಂದು ಇದೇನಿದೆ ಅದು ಸ್ಟೇಟ್ ಗೌರ್ಮೆಂಟ್ ನೋಡುವಂಥದ್ದು. ಆ್ಯಕ್ಚುಲಿ ಒಂದು ಸೆಂಟ್ರಲ್ ಆ್ಯಕ್ಟ್ ಇದೆ, ಪೊಲೀಸ್ ಆ್ಯಕ್ಟ್ ಆಫ್ 1861 ಅಂತ ಹೇಳಿ ಒಂದು ಆ್ಯಕ್ಟ್ ಇದೆ. ಬಟ್ ಆಯಾ ಸ್ಟೇಟ್ ಗೌರ್ಮೆಂಟ್ಗಳು ಅದನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ ಇದೆ. ಈ ರೂಲ್, ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ, ಈ ಕಾನೂನು ಅಪ್ಲೈ ಆಗೋದಿಲ್ಲ. ನಮಗೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಆಫ್ 1963 ಅಂತಲೇ ಇದೆ. ಸೊ ಪ್ರತಿ ರಾಜ್ಯದಲ್ಲಿ ಡೈರೆಕ್ಟರ್ ಜನರಲ್ಲು, ಇನ್ಸ್ಪೆಕ್ಟರ್ ಜನರಲ್ಲು ಅವರು ಮುಖ್ಯ ಆಗಿರ್ತಾರೆ, ಮೇನ್ ಆಗಿರ್ತಾರೆ. ಆಯಿತಾ? ನಮ್ಮ ರಾಜ್ಯದಲ್ಲಿ ಹೇಗೆ ಅಂದರೆ ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳುವಂಥ ಒಂದು ಹುದ್ದೆ ಇದೆ. ಸೊ ದಿಸ್ ಇಸ್ ಅ ವೆರಿ ಜನರಲ್ ವರ್ಡ್. ಇಟ್ ಕುಡ್ ಬಿ ಡೈರೆಕ್ಟರ್ ಜನರಲ್ ಆಲ್ಸೋ ಕೆಲವೊಂದು ಸಲ, ಆಯಾ ರಾಜ್ಯಗಳಲ್ಲಿ ಡಿಪೆಂಡ್ಸ್. ಆಯಿತಾ? ಇವನ್ ಡೈರೆಕ್ಟರ್ ಜನರಲ್ ಇಸ್ ಆಲ್ಸೋ ದ ಹೆಡ್ ಆಫ್ ದಿ ಸ್ಟೇಟ್. ಇನ್ಸ್ಪೆಕ್ಟರ್ ಜನರಲ್ ಇವರ ಅಂಡರ್ ಬರ್ತಾರೆ. ಸೊ ಅದನ್ನು ನಾವು ಬೇರೆ ಬೇರೆ ಸ್ಟೇಟ್ಗಳ ಲೆವೆಲಲ್ಲಿ ಹೇಳ್ತಾ ಹೋಗ್ಬೋದು, ಡೈರೆಕ್ಟರ್ ಜನರಲ್ ಆರ್ ಇನ್ಸ್ಪೆಕ್ಟರ್ ಜನರಲ್ ಅಂತ ಹೇಳಿ. ಬಟ್ ಪ್ರತಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಓವರ್ ಆಲ್ ಸ್ಟೇಟಲ್ಲಿ ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಅಂತ ಹೇಳ್ಬೋದು. ಬಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಟ್ ಇಸ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಅಂತ ಹೇಳ್ತಾರಲ್ಲ, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಹಿ ವಿಲ್ ಬಿ ದ ಹೆಡ್. ಇನ್ನು ತಾಲೂಕಾ ಲೆವೆಲಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅಥವಾ ಸಬ್ ಇನ್ಸ್ಪೆಕ್ಟರ್ ನಾವು ನೋಡ್ಬೋದು. ಕೆಲವೊಂದು ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ಬೇರೆ ಬೇರೆ ಲೆವೆಲಲ್ಲಿ ಇರ್ತಾರೆ. CRPCಲಿ ದ ಪರ್ಸನ್ ಹೂ ಇಸ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್, ಅಥವಾ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂತ ತುಂಬ ಸಲ ಶಬ್ದ ಬರುತ್ತೆ. ಅದು ಕೆಲವೊಂದು ಸಲ ಈಗ ತುಂಬ ಹಳ್ಳಿ ಇದರಲ್ಲಾದರೆ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ SHO ಆಗಿರ್ತಾರೆ. ಇನ್ನು ಸ್ವಲ್ಪ ಸಿಟಿ ಲೆವೆಲಲ್ಲಿ ಹೋದರೆ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರಲ್ಲ, ಹಿ ವಿಲ್ ಬಿ ದ SHO. ಸೊ SHO ವೇರೀಸ್. ಆಯಿತಾ? ಆಯಾ ರಾಜ್ಯಗಳಲ್ಲಿ ನೋಟಿಫಿಕೇಶನ್ ಪ್ರಕಾರ ಹೇಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಜನರಲ್ ಆಗಿ ಹೇಳ್ತಾರೆ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿ, ಅಥವಾ ಸ್ಟೇಷನ್ ಹೌಸ್ ಆಫೀಸರ್. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳಿ ಕರೆಸ್ಕೊಳ್ತಾರೆ. ಸೊ ವಾಟ್ ಈಸ್ ಯರ್ ರೋಲ್ ಏನು, ಏನೇನು ಪವರ್ಸ್ ಇದೆ? ಈಗ ಅದಕ್ಕಿಂತ ಮೊದಲು ನಾವು ನಮ್ಮ ಕರ್ನಾಟಕದ ನೋಡೋದಾದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಜಸ್ಟ್ ಜನರಲ್ ಹೀಗೆ ತೋರಿಸ್ತೇನೆ. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎನ್ ಎಕ್ಸಾಮ್, ಜಸ್ಟ್ ಫಾರ್ ಜನರಲ್ ನಾಲೆಜ್ ಪರ್ಪಸ್. ದಿಸ್ ಇಸ್ ದ ಕರ್ನಾಟಕ ಸ್ಟೇಟ್ನ ಡಿಪಾರ್ಟ್ಮೆಂಟ್ನ ಇದು. ಸೊ ಇಲ್ಲಿ ಹೊಸ ಒಂದು ಹುದ್ದೆ ಇದೆ, ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳುವಂಥದ್ದು. ಇವರ ಅಡಿಯಲ್ಲಿ ಡೈರೆಕ್ಟರ್ ಜನರಲ್ಲೇ ಸಪ್ರೇಟ್ ಇದ್ದಾರೆ, ಇನ್ಸ್ಪೆಕ್ಟರ್ ಜನರಲ್ಸೇ ಸಪ್ರೇಟ್ ಇದ್ದಾರೆ. ಸೊ ದಿಸ್ ಇಸ್ ಸಚ್ ಅ ಪೋಸ್ಟ್ ಹೂ is acting as both. He is also the Director General and Inspector General of Police ಅಂತ ಹೇಳಿ. He is the top most head in ಕರ್ನಾಟಕ. ಕರ್ನಾಟಕದಲ್ಲಿ ಹೈಯೆಸ್ಟ್ ಅಥಾರಿಟಿ. ಇನ್ನು ನಾವು ನೋಡ್ಬೋದು ಬೇರೆ 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 ADGP, ಡೈರೆಕ್ಟರ್ ಜನರಲ್, ಆ ರೀತಿಯೆಲ್ಲ ನಾವು ಕಾಣ್ತೇವೆ. DGP, IGP, SP, ಅದೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಓಕೆ, ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟಲ್ಲಿ ಕಾಣ್ಬೋದು. ನಿಮಗೆ ಫರ್ದರ್ ರೀಡಿಂಗ್ ಬೇಕಿದ್ರೆ, ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ನೋಡ್ತಾ ಹೋಗ್ಬೋದು. ಸೊ ಹಾಗೆ ನಾವು ಇದು ಕೂಡ ನೋಡ್ಬೋದು. ನೋಡಿ, ಫಸ್ಟ್ ಡೈರೆಕ್ಟರ್ ಜನರಲ್ ಅಥವಾ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್, SP. ಸೊ ಇವರು SP ಹೇಳುವಂಥದ್ದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬರ್ತಾರೆ, ಫಾರ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ದೀಸ್ ಆರ್ ಆಲ್ ಲೈಕ್ ಆ್ಯಕ್ಚುಲಿ ಸ್ಟೇಟ್ ಲೆವೆಲಲ್ಲಿ ಬೇರೆ ಬೇರೆ. ಈಗ ಇದಿರುತ್ತೆ ಸೈಬರ್ ಪೊಲೀಸು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತಾವಲ್ಲ. ಸೊ ಅದಕ್ಕೆ ಅವರು ಸಪ್ರೇಟ್ ಪೋಸ್ಟ್ಗಳಲ್ಲಿ ಇರ್ತಾರೆ. ಆಯಿತಾ? SP, ಅಡಿಷ್ನಲ್ SP, ಅಸಿಸ್ಟೆಂಟ್ SP, ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್. ಸೊ ಇದು ನಮ್ಮ ಸ್ಟೇಷನ್ ಹೌಸ್ ಆಫೀಸರ್ಸು. ಇವರನ್ನು ಮಾಡ್ಬೋದು, SHO ಅಂತ ಹೇಳಿ ಕರೀತಾರೆ. ಅದಾದ ನಂತರ ಹೆಡ್ ಕಾನ್ಸ್ಟೇಬಲ್, ಸೀನಿಯರ್ ಕಾನ್ಸ್ಟೇಬಲ್, ಈ ರೀತಿಯೆಲ್ಲ ಇರುತ್ತೆ. ಮೇನಾಗಿ ಯೂಶ್ವಲಿ ಈ ಇಬ್ಬರು ವ್ಯಕ್ತಿಗಳು ಏನಿದಾರಲ್ಲ, ದೀಸ್ ಆರ್ ಇಂಪಾರ್ಟೆಂಟ್. ಇವರು ಇಂಪಾರ್ಟೆಂಟ್ ಅಂತ ಕರ್ಸ್ಕೊಳ್ಳುವಂಥವ್ರು. ನಮ್ಮ ಇನ್ವೆಸ್ಟಿಗೇಷನ್ಗೆಲ್ಲ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂತ ಹೇಳುವಂಥದ್ದು ಈ ಲೆವೆಲ್ ಬರುವಂಥದ್ದು. ಕೆಲವೊಂದ್ಸಲ ಇವರು FIR ತಗೊಳ್ದಿದ್ರೆ, FIR ಎಲ್ಲ ತಗೊಳಿದ್ರೆ FIR ಎಲ್ಲ ಇವರಿಗೆ ಹೋಗಿ ನೀಡ್ತಾರೆ. ಬಟ್ ಇವರು ತಗೊಳಿದ್ರೆ ಏನು ಮಾಡ್ಬೋದು, ಅವಾಗ ದೇ ಕ್ಯಾನ್ ಕಂಪ್ಲೇಂಟ್ ಟು SP ಅಂತ ಹೇಳೇ ಇದೆ FIR ಪ್ರಾವಿಷನ್. ಸೊ FIR ಅಂತ ಹೇಳುವಂಥ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ನಾನು ಡಿಸ್ಕಷನ್ ಮಾಡೋಣ FIR ಹೇಗೆ ತಗೊಳ್ತಾರೆ, ನೀಡ್ತಾರೆ ಅಂತ ಹೇಳುವಂಥದ್ದು. ಅಥವಾ ನಾವು ಎಷ್ಟೋ ಸಲ ನೋಡಿದ್ದೇವೆ ಅಲ್ವಾ, ಮಿನಿಮಮ್ ಇನ್ಸ್ಪೆಕ್ಟರ್, ಈಗ ನಾವು ಈಗಷ್ಟೇ ನೋಡಿದ್ವಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಬೇಕಂದ್ರೆ, APPಗೆ ಅಪಾಯಿಂಟ್ ಮಾಡಬೇಕಂದ್ರೆ ಮಿನಿಮಮ್ ಈ ರ್ಯಾಂಕ್ ಇರಬೇಕು ಅಂತ. ಮಿನಿಮಮ್ ಹಿ ಶುಡ್ ಬಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್
ಈ ಲೆವೆಲಿಂದ ಮಾತ್ರ ಇವರು ಯಾರು ಬೇಕಾದ್ರೂ ಆಗ್ಬೋದು, ಬಟ್ ಮಿನಿಮಮ್ ಈ ಲೆವೆಲ್ ನಿಂತ್ಕೊಂಡು ಅವರು ಹಿ ಕ್ಯಾನ್ ಆ್ಯಕ್ಟ್ ಆಸ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ನಮ್ಮ BNSS ಅಲ್ಲಿ ಹಲವಾರು ಕಡೆ ಪೊಲೀಸರ ರೆಫರೆನ್ಸ್ ಬರುತ್ತೆ, ಆಯಿತಾ. ಸೊ ಜನರಲಿ ಏನೇನು ವಾಟ್ ಈಸ್ ದೇರ್ ಅ ರೋಲ್? ಫಸ್ಟ್ ಆಫ್ ಆಲ್ ರಿಸೀವಿಂಗ್ ಇನ್ಫಾರ್ಮೇಷನ್, ಏನು ಇದಾಗಿದೆ ಅಂತ ಹೇಳಿ ಇನ್ಫಾರ್ಮೇಷನ್ ರಿಸೀವ್ ಮಾಡುವಂಥದ್ದು ಅವರ ರೋಲ್. ದೆ ರಿಸೀವ್ ದ ಇನ್ಫಾರ್ಮೇಷನ್ ಅಲ್ವಾ. ಅದೇ ಕಾಗ್ನಿಸಬಲ್ ಅಫೆನ್ಸ್ ಮತ್ತು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಇರುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಸ್ವಲ್ಪ ಸೀರಿಯಸ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಂದರೆ ಸ್ವಲ್ಪ ಲೆಸ್ ಸೀರಿಯಸ್ ಅಫೆನ್ಸ್. ಕಾಗ್ನಿಸಬಲ್ ಅಫೆನ್ಸಲ್ಲಿ ಅವರಿಗೆ ಎಷ್ಟು ಪವರ್ಸ್ ಇದೆ ಅಂದರೆ ದೇ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಕೂಡ ಮಾಡ್ಬೋದು. ಆ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡ್ಬೋದು. ದೇ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್ ಇಲ್ಲದೆ ಕೂಡ ಅರೆಸ್ಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದೇರ್ ಪವರ್. ಅದೇ ಇನ್ಫಾರ್ಮೇಷನ್ ತೊಗೊಳ್ಳುವಂಥದ್ದು ಯಾರು ತೊಗೊಳ್ಳುವಂಥದ್ದು? ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ತೊಗೊಳ್ಬೇಕು. ಅವ್ರು ತೊಗೊಳ್ದಿದ್ರೆ ಆಮೇಲೆ SP ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಇವ್ರು ತೊಗೊಳ್ತಾ ಇಲ್ಲ ಅಂತ ಹೇಳಿ. ಸೊ ಇದು ಒಂದು ಹಂತ. ಅದು ಇನ್ವೆಸ್ಟಿಗೇಷನ್ ಇರ್ಬೋದು. ಇನ್ವೆಸ್ಟಿಗೇಷನ್ ಹಂತದಲ್ಲಿ ಸೊ ಇದು ಓಕೆ ಡೈರೆಕ್ಟ್ಲಿ ದೇ ಕ್ಯಾನ್ ಸ್ಟಾರ್ಟ್. ಇಲ್ಲ ಆದರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ದೇ ಮಸ್ಟ್ ಆಸ್ ದಿ ಪರ್ಮಿಷನ್ ಆಫ್ ದಿ ಮ್ಯಾಜಿಸ್ಟ್ರೇಟ್ನ ಪರ್ಮಿಷನ್ ತೊಗೊಂಡು ಓನ್ಲಿ ದೆನ್ ದೇ ಕ್ಯಾನ್ ಸ್ಟಾರ್ಟ್ ದಿ ಇನ್ವೆಸ್ಟಿಗೇಷನ್. ಅದರ್ವೈಸ್ ಡೈರೆಕ್ಟ್ಲಿ ದೇ ಕೆನಾಟ್ ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಎಟ್ ಆಲ್. ಸೊ ಆ ಪವರ್ ಇಲ್ಲ ಅವರಿಗೆ. ಇರಲಿ ಕಾಗ್ನಿಸಬಲ್ ಅಫೆನ್ಸಲ್ಲಿ ದೇ ಆರ್ ಸೀಕಿಂಗ್ ದ ಇನ್ವೆಸ್ಟಿಗೇಷನ್ನು, ಅರೆಸ್ಟ್ ಕೂಡ ಮಾಡ್ಬೋದು. ಸೊ ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನೇನು ಮಾಡ್ಬೋದು? ಅವರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡ್ಬೋದು, ಅಥವಾ ಸರ್ಚ್ ಮಾಡ್ಬೋದು ಯಾವುದೇ ಜಾಗವನ್ನು, ಅಥವಾ ಅರೆಸ್ಟ್, ನಾನು ಆವಾಗಲೇ ಹೇಳಿದಾಗೆ ಅರೆಸ್ಟ್ ಕೂಡ ಮಾಡ್ಬೋದು. ಸೊ ಇದನ್ನೆಲ್ಲ ಮಾಡಿ ಅವರು ಚಾರ್ಜ್ ಶೀಟ್ ಹಾಕ್ತಾರೆ, ಪೊಲೀಸ್ ರಿಪೋರ್ಟ್ ಅಂತ ಹೇಳ್ತಾರೆ. ಚಾರ್ಜ್ ಶೀಟನ್ನು ಮ್ಯಾಜಿಸ್ಟ್ರೇಟ್ಗೆ ಕಳಿಸ್ಕೊಡ್ತಾರೆ. ಸೊ ಆ ರೀತಿ ಪವರ್ಸ್ಗಳು ನಾವು ಕಾಣ್ತೇವೆ, ಆಯಿತಾ. ಸೊ ನೋಡಿ, ಪವರ್ ಟು ಮೇಕ್ ಅರೆಸ್ಟ್, ಸರ್ಚ್ ಎಕ್ಸೆಟ್ರಾ ಆನ್ ದಿ ಮೆಂಬರ್ಸ್ ಆಫ್ ದಿ ಪೊಲೀಸ್ ಫೋರ್ಸ್ ಹೂ ಆರ್ ಎನ್ರೋಲ್ಡ್ ಆಸ್ ಪೊಲೀಸ್ ಆಫೀಸರ್ಸು, ಅಂಥ ಪವರ್ ಇದೆ. ಅಥವಾ ಯಾರು ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಇದ್ದಾರೆ ಅವರಿಗೆ ತುಂಬ ವೈಡ್ ಪವರ್ ಇದೆ. ನಾನು ಆವಾಗಲೇ ಹೇಳಿದಾಗೆ ಸರ್ಚ್ ಇರ್ಬೋದು, ಅಥವಾ ಇನ್ಕ್ವೆಸ್ಟ್, ಯಾವುದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಬಂತು, ಸೊ ಅದನ್ನು ಅವರು ಇನ್ಕ್ವೆಸ್ಟ್ ರಿಪೋರ್ಟ್ ತಯಾರು ಮಾಡಬೇಕಾಗತ್ತೆ. ಅಥವಾ ಕೆಲವು ಸಲ ನೋಡಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ ವಿಚ್ ಡು ನಾಟ್ ಕಂಟೇನ್ ಅಲಿಗೇಷನ್ಸ್ ಆಫ್ ಕಮಿಷನ್ ಆಫ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಏನು? ದೇ ಕಂಟೇನ್ ಅಲಿಗೇಷನ್ಸ್ ಆಫ್ ನಾನ್ ಕಾಗ್ನಿಸಬಲ್ ಅಫೆನ್ಸಲ್ಲಿ ಮಾತ್ರ ಅವರಿಗೆ ಪವರ್ ಇರೋದಿಲ್ಲ, ಆಯಿತಾ. ಹಾಗೆ ಅವ್ರಿಗಿಂತ ಯಾರು ಜಾಸ್ತಿ ಇರ್ತಾರೆ, ಸುಪೀರಿಯರ್ ಟು ರ್ಯಾಂಕ್ ಆಫ್ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್, ಈಗ ಮಿನಿಮಮ್ ಲೆವೆಲ್ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಲ್ವಾ. ಸೊ ಅವರಿಗೆ ಪವರ್ ಇದೆ ಅಂದರೆ ಅವರ ಮೇಲ್ದರ್ಜೆ ಎಲ್ಲ ಅಧಿಕಾರಿಗಳಿಗೂ ಸೇಮ್ ಅದೇ ಪವರ್ ಇರುತ್ತೆ. ಅವ್ರಿಗಿಲ್ಲ ಅಂತ ಅಲ್ಲ, ಬೇರೆಯವ್ರನ್ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಪವರ್ ಇಲ್ಲ ಅಂತ ಅಲ್ಲ, ದೇ ಆಲ್ಸೋ ಹ್ಯಾವ್ ದ ಪವರ್. ಪ್ಲಸ್ ಇದು ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 177 ಮತ್ತು 178 ಬಂದಾಗ ನಾವೇನಂತ ನೋಡ್ಬೋದು, ನಾರ್ಮಲಿ ಎಲ್ಲಿ ಯಾವ ಕೋರ್ಟಿಗೆ ಜ್ಯೂರಿಡಿಕ್ಷನ್ ಇರುತ್ತೆ, ಪೊಲೀಸ್ ಆಫೀಸರ್ಸ್ಗೆ ಎಲ್ಲಿ ಒಫೆನ್ಸ್ ಆಗುತ್ತಲ್ಲ ಅಲ್ಲಿ ಅವರಿಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಅಧಿಕಾರ ಇರುತ್ತೆ. ಹಾಗೆ ಅಂಥ ಜಾಗದಲ್ಲಿ ಅಲ್ಲಿಯ ಕೋರ್ಟ್ಸ್ಗಳಿಗೂ ಕೂಡ ಅಧಿಕಾರ ಬರುತ್ತೆ ಕೇಸನ್ನು ವಿಚಾರಣೆ ಮಾಡುವಂಥದ್ದು ಅಲ್ವಾ. ಸೊ ಅದನ್ನು ಇಲ್ಲಿ ನಾವು ನೋಡ್ತೇವೆ. 177, 178 ಇರ್ಬೋದು, ಅಥವಾ ಈಗಿನ 197, 198 BNS ಇರ್ಬೋದು. ಬೇರೆ ಯಾವುದೋ ಇದರಲ್ಲಿ ಕಂಪ್ಲೇಂಟ್ ಜ್ಯೂರಿಡಿಕ್ಷನಲ್ಲಿ ಆಗಿದ್ರೂ ಸಹ ಇವರಿಗೆ ಅದನ್ನು ಎನ್ಕ್ವೈರ್ ಮಾಡುವಂಥ ಅಧಿಕಾರ ಇಲ್ಲಿಯ ಪೊಲೀಸ್ ಆಫೀಸರ್ಸ್ಗೂ ಬರುತ್ತೆ ಅಂತ ಹೇಳಿ. ಓಕೆ, ಇನ್ನೂ ನಾವು ನೋಡುವಂಥದ್ದು ಈಗಿನ BNSಸಲ್ಲಿ ಪೊಲೀಸ್ ಆಫೀಸರ್ಸ್ ಅಧಿಕಾರ ಇನ್ನೂ ಜಾಸ್ತಿ ಆಗಿದೆ. ಡೈರೆಕ್ಷನನ್ನು ಒಬೇ ಮಾಡಲಿಲ್ಲ ಅಂತ ಆದರೆ ಅವಾಗ ಅವ್ರನ್ನ ಇಮಿಡಿಯೇಟ್ ಡಿಟೈನ್ ಮಾಡ್ಬೋದು. ಓಕೆ, ಹಾಗೆ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಅರೆಸ್ಟ್ ಮಾಡ್ಬೋದು ಸಸ್ಪಿಷಸ್ ಇದ್ದರೆ. ಇದೆಲ್ಲ ಕೂಡ ನಾವು ಪೊಲೀಸ್ ಆಫೀಸರ್ಸ್ನ ಪವರ್ಸ್ಗಳಲ್ಲಿ ನೋಡ್ತೇವೆ. ಇನ್ನೂ ಹಲವಾರು ಕೇಸ್ ನಾವು ನಂತರ ಹೋಗ್ತಾ ಹೋದಾಗೆ, ಬೇರೆ ಬೇರೆ ಚಾಪ್ಟರ್ಸ್ಗಳನ್ನು ಅಭ್ಯಾಸ ಮಾಡ್ತಾ ಹೋದಾಗೆ ಪೊಲೀಸ್ ಆಫೀಸರ್ಸ್ನ ಪವರ್ಸ್ ಇನ್ನೂ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಇನ್ನೂ ಸರಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಒಂದು ವೆರಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾವೆ, ಅದಕ್ಕೋಸ್ಕರ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಇನ್ ವೆರಿ ಡೀಟೇಲ್. ಬೇಸಿಕಲಿ ಏನು, ದೇ ಕ್ಯಾನ್ ಅರೆಸ್ಟ್, ದೇ ಕ್ಯಾನ್ ಕಂಡಕ್ಟ್ ಸರ್ಚ್, they can detain a person, they can receive information of the offense ಅಲ್ವಾ. ಸೊ ಹೀಗೆಲ್ಲ ನಾವು they can conduct inquest report, they can examine the witnesses. ಸೊ ಹೀಗೆ ಹಲವಾರು ರೀತಿಯ ಪೊಲೀಸ್ ಆಫೀಸರ್ಸ್ ಪವರ್ಸ್ಗಳನ್ನು ನಾವು ಈ ಒಂದು ಚಾಪ್ಟರ್ ಅಡಿಯಲ್ಲಿ ಕಾಣ್ಬೋದು. ಸೊ ಇದು ಇಲ್ಲಿ ತನಕ ನಾವು ನೋಡಿರುವಂಥದ್ದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಪ್ಲಸ್ ಪೊಲೀಸ್ ಹೇಳುವಂಥ ಆ ಇನ್ಸ್ಟಿಟ್ಯೂಷನ್, ಆ ಸಂಸ್ಥೆ ಏನಿದೆ ಅವುಗಳ ಆರ್ಗನೈಸೇಷನ್ ಅಥವಾ ಏನು ಚೇಂಜಸ್ ಆಯಿತು BNSSಲ್ಲಿ,
ಇದನ್ನೆಲ್ಲ ನಾವು ಕಾಣ್ತೇವೆ. ಇನ್ನೊಂದು ಕೆಲವೊಂದು ಇತ್ತು, ವೇಟ್ಸ್ ಆ್ಯಂಡ್ ಮೆಷರ್ಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಫೀಸರ್ಸ್ ಯಾವಾಗ ಬೇಕಾದ್ರೂ ಸರ್ಚ್ ಮಾಡ್ಬೋದು ಅಂತೆಲ್ಲ ಇತ್ತು ಮೊದಲು CRPCಯಲ್ಲಿ. ಈಗ ಏನಾಗಿದೆ, ಲೀಗಲ್ ಮೆಟ್ರಾಲಜಿ ಆ್ಯಕ್ಟ್ ಅಂತಲೇ ಇದೆ. ಆ ಲೀಗಲ್ ಮೆಟ್ರಾಲಜಿ ಆ್ಯಕ್ಟ್ ಪ್ರಕಾರ ಏನಾಗುತ್ತೆ, ಅದ್ರ ಆಲ್ರೆಡಿ ಕಾನೂನಿದೆ ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ CRPCಯಲ್ಲಿ ಅದರ ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡಿದ್ದಾರೆ. ಸೊ BNSS ಅಲ್ಲಿ ಆ ವೇಟ್ಸ್ ಆ್ಯಂಡ್ ಮೆಷರ್ಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಪವರ್ಸ್ ಏನಾದರೂ ಇದ್ದರೆ ಅದು ಡಿಲೀಟ್ ಆಗಿದೆ ಈಗ. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಟುಡೇಸ್ ಕ್ಲಾಸ್. ಪ್ರಾಸಿಕ್ಯೂಷನ್ ಮತ್ತು ಪೊಲೀಸ್ ಹೇಳುವಂಥ ಒಂದು ಆರ್ಗನೈಸೇಷನ್ಸ್ ಬಗ್ಗೆ ಹಾಗೂ ಅವುಗಳ ರೀಆರ್ಗನೈಸೇಷನ್ ಏನಾಯಿತು ಅಂತದೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ FIR ಅಥವಾ ಇನಿಸಿಯೇಷನ್, ಆ ಒಂದು ಕಂಪ್ಲೇಂಟ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಒರಿಜಿನ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ. ಇನಿಸಿಯೇಷನ್ ಆಫ್ ದಿ ಕೇಸಸ್ ಯಾವ್ಯಾವ ಮೆಥಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಮ್. ಓಕೆ, ಎಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಆ್ಯಂಡ್ ಬೈ ಬೈ.